ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SRV ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು ತುಂಬ ರುಚಿಯಾದಂತಹ ಆಲೂ ಪರೋಟ ಒಳ್ಳೆ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಬೇಗನೆ ಮಾಡ್ಕೊಬೋದು. ಇಲ್ಲಿ ಯಾವುದೇ ರೀತಿ ಹಿಟ್ಟನ್ನು ನಾದು ಹೋಗಿಲ್ಲ, ಹಾಗೆ ಲಟ್ಸ್ಕೊಳ್ಳೋಕ್ಕೂ ಆಗಿಲ್ಲ. ತುಂಬ ಈಸಿ ವೇಯಲ್ಲಿ ನಿಮಗೆ ಆಲೂ ಪರೋಟ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆನೇ ನಾನು ಇದಕ್ಕೆ ಕಾಂಬಿನೇಷನ್ ಆದಂತಹ ಕೆಂಪು ಚಟ್ನಿನೂ ಸಹ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಮೊದಲು 2 ಬಟ್ಲು ಗೋಧಿ ಹಿಟ್ಟನ್ನ ನೀಟಾಗಿ ಜರಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಯೂಸ್ ಮಾಡ್ಬೋದು, ನಾನಿಲ್ಲಿ ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ. ಇದಕ್ಕೆ 2 ಆಲೂಗೆಡ್ಡೆನ ಬೇಯಿಸ್ಕೊಂಡು ಈ ರೀತಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಬೇಡಿ. ಇದಾದ ನಂತರ ಅರ್ಧ ಶುಂಠಿ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 3/4 ಸ್ಪೂನ್ ಧನಿಯಾ ಪುಡಿ ಮತ್ತು 3/4 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಇದ್ರ ಜೊತೆನೇ ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳಿ. ಇಲ್ಲಿ ಜೀರಿಗೆ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ಇದಾದ ನಂತರ ಹಿಟ್ಟು ತೊಗೊಂಡಿದ್ನಲ್ಲ ಆ ಬಟ್ಲಲ್ಲೇ ಒಂದು 3 ಬಟ್ಲು ನೀರು ಸೇರಿಸ್ಕೊಳ್ಳಿ. ಇದು ದೋಸೆ ಹಿಟ್ಟಿನ ರೀತಿ ನೀಟಾಗಿ ಕಲಿಸ್ಕೊಬೇಕು. ಆದರೆ ಅಷ್ಟು ತೆಳುಗೆ ಬೇಡ, ಸ್ವಲ್ಪ ಗಟ್ಟಿಗೆ ನಾವಿಲ್ಲಿ ಕಲಸ್ಕೊಬೇಕು. ನೋಡಿ, ಒಂದು ಗಂಟಿಲ್ದಲೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾವಿಲ್ಲಿ ಕಲಿಸ್ಕೊಬೇಕು. ತುಂಬ ತೆಳುಗಾದರೆ ಪರೋಟ ಚೆನ್ನಾಗಿ ಬರಲ್ಲ. ಇದಾದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಗಂಟು ಸಹ ಇರಬಾರ್ದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಆಪ್ಷನಲ್, ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು 10 ನಿಮಿಷ ಇದನ್ನು ನೆನೆಯೋಕ್ಕೆ ಹಾಗೆ ಮುಚ್ಚಿ ಒಂದು ಕಡೆ ಇಟ್ಕೊಳ್ಳೋಣ. ಇದು ನೆನೆಯಷ್ಟರೊಳಗೇ ನಾವು ಕೆಂಪು ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. 2 ದಪ್ಪ ಸೈಜ್ ಈರುಳ್ಳಿ ಮತ್ತು 2 ದಪ್ಪ ಸೈಜ್ ಟೊಮೊಟೊನ ಈ ರೀತಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಖಾರಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಖಾರ ಪುಡಿನೂ ಸಹ ಸೇರಿಸ್ಕೊಬೋದು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳಿ. ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಉಪ್ಪು ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಕೊಂಡು ಮತ್ತು ಒಂದು ಬಾಣಲಿಗೆ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಚಟ್ನಿ ರೆಡಿಯಾಗಿದೆ. ನೋಡಿ, ಇವಾಗ ಹಿಟ್ಟನ್ನ ಕಲಸಿಟ್ಟು ನಾವೀಗ 10 ನಿಮಿಷ ಆಯಿತು. ಈ ಹದದಲ್ಲಿ ಹಿಟ್ಟನ್ನ ಕಲಸಿಟ್ಟಿದ್ದೀವಿ. ಬನ್ನಿ ಈಗ ಪರೋಟ ರೆಡಿ ಮಾಡ್ಕೊಳ್ಳೋಣ. ದೋಸೆ ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹೆಂಚು ಸ್ವಲ್ಪ ಕಾದಾದ ನಂತರ ನಾವಿಲ್ಲಿ ಪರೋಟನ ಹಾಕ್ಕೊಳ್ಳೋಣ. ನೋಡಿ, ದಪ್ಪವಾಗಿ ಹಾಕ್ಕೋಬೇಕು, ಹಾಗಾದರೆ ಪರೋಟ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ದಪ್ಪ ಸೈಜಲ್ಲೇ ನಾವಿಲ್ಲಿ ಪರೋಟ ಹಾಕ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಬೆಂದಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದರೆ ಎಣ್ಣೆನೂ ನೀವು ಯೂಸ್ ಮಾಡ್ಬೋದು. ಪರೋಟಕ್ಕೆ ಬೆಣ್ಣೆ ಹಾಕಿ ಬೇಯಿಸೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ನಿಧಾನವಾಗಿ ಇದನ್ನು ತಿರುಗಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ, ಎಲ್ಲೂ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಮಾಡೋದಂತೂ ಸಿಂಪಲ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಈಗ ಒಂದು ಸಲ ತಿರುಗಿಸಾಕೊಳ್ಳೋಣ. ಈ ರೀತಿ ಚೆನ್ನಾಗಿ ನಿಧಾನವಾಗಿ ತಿರುಗಿಸಿ ಹಾಕ್ಕೊಳ್ತಾ ಬೇಯಿಸ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ ಅಂತ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದಾದ ನಂತರ ನಾನು ಮತ್ತೊಂದು ಪರೋಟ ಹಾಕಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಮತ್ತೊಂದು ಪರೋಟನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಗಟ್ಟಿ ಆಗೋಲ್ಲ. ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿದ್ರು ಅಷ್ಟೇ ಸ್ಮೂತಾಗೇ ಇರುತ್ತೆ. ಮಧ್ಯಾಹ್ನದವರೆಗೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಬೆಣ್ಣೆ ಎಲ್ಲ ಹಾಕ್ಕೊಂಡು ಈ ರೀತಿ ತಿರುಗಿಸಿ ಬೇಯಿಸ್ಕೊಳ್ಳೋಣ. ನೋಡಿ ಬೆಣ್ಣೆ ಹಾಕೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಧಾನವಾಗಿ ತಿರುಗಿಸಿ ಬೇಯಿಸ್ಕೊಬೇಕು. ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ ಅಂತ. ಹಿಟ್ಟು ನಾದ್ಕೊಬೇಕು ಇಲ್ಲಿ ಮತ್ತು ಲಟ್ಟಿಸ್ಕೊಬೇಕು ಅನ್ನೋದೇ ಇಲ್ಲ. ತುಂಬ ಈಸಿ ವೇಯಲ್ಲಿ ಪರೋಟ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಚಟ್ನಿ ಜೊತೆ ತಿಂತಾಯಿದ್ರೆ ಒಳ್ಳೆ ರುಚಿ ಕೊಡುತ್ತೆ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ. ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಪರೋಟ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ SRV ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.